ವೃಷಭ ರಾಶಿಯ ಮಾರ್ಚ್ ತಿಂಗಳ ಒಂದು ಫಲಾನುಫಲಗಳು ಏನಿದೆ ಎಂಬುದನ್ನು ನೋಡಿದಾಗ ವಿಶೇಷವಾಗಿ ಅಪರಿಚಿತರೊಂದಿಗೆ ಸ್ವಲ್ಪ ಮೋಸ ಹೋಗುವಂತಹ ಸಾಧ್ಯತೆಯೂ ಕೂಡ ಇದೆ. ಅದೆಲ್ಲ ಯಾವೆಲ್ಲ ರೀತಿಯಾದಂತಹ ಫಲಗಳಿದೆ, ಯಾವ ರೀತಿಯಲ್ಲಿ ಶುಭ ಇದೆ, ಯಾವ ರೀತಿಯಲ್ಲಿ ಅಶುಭವಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಹಾಗೂ ಕಾಮೆಂಟ್ ಬಾಕ್ಸ್ನಲ್ಲಿ ಶ್ರೀ ಗಣೇಶ ಎಂದು ಕಾಮೆಂಟ್ ಮಾಡಿ. ನಿಮ್ಮ ಜೀವನದಲ್ಲಿರ್ತಕ್ಕಂಥ ಎಲ್ಲ ಕಷ್ಟ ಕಾರ್ಪಣ್ಯಗಳೆಲ್ಲವೂ ಕೂಡ ನಿವಾರಣೆ ಆಗಿ ಒಂದು ಸುಂದರ ಬದುಕನ್ನು ನೀವು ಕಾಣ್ತೀರಾ. ಕಾಮೆಂಟ್ ಬಾಕ್ಸ್ನಲ್ಲಿ ಶ್ರೀ ಗಣೇಶ ಎಂದು ಕಮೆಂಟ್ ಮಾಡಿ. ಬನ್ನಿ, ವಿಶೇಷವಾಗಿ ನಿಮ್ಮ ಮಾರ್ಚ್ ತಿಂಗಳಿನಲ್ಲಿ ನಿಮ್ಮ ಗುಣಲಕ್ಷಣ ಹೇಗಿರುತ್ತಪ್ಪ ಅಂತ ಹೇಳಿದ್ರೆ, ಯಾವುದೇ ಕೆಲಸಕ್ಕೂ ಕೂಡ ಭಾಳಷ್ಟು ಆತುರ ಪಡೋದಿಲ್ಲ. ಅದು ನಿಧಾನವಾದರೂ ಕೂಡ ಆ ಕೆಲಸದಲ್ಲಿ ನೀವು ಸಾಕಷ್ಟು ರೀತಿಯಾದಂತಹ ಶ್ರದ್ಧಾ ಮತ್ತು ಭಕ್ತಿಪೂರ್ವಕವಾಗಿ ಆ ಕೆಲಸವನ್ನು ಮಾಡಿ ಮುಗಿಸ್ತೀರಾ ಮತ್ತು ಬಹಳಷ್ಟು ಮೃದು ಸ್ವಭಾವದವರಾಗಿರ್ತೀರಾ. ಯಾರೋ ಒಂದು ಮಾತು ಹೇಳಿದ್ರೆ ಅಂದರೆ ಅದ್ರ ಬಗ್ಗೆನೇ ನೀವು ಬಹಳಷ್ಟು ಮನಸ್ಸಿನಲ್ಲಿ ಇಟ್ಕೊಂಡ್ಬಿಡ್ತೀರಾ. ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ನಿಮಗೆ ದೊಡ್ಡ ಸಮಸ್ಯೆ ಬಂದರೆ ಹೆದರ್ಕೊಳ್ಳೋದಿಲ್ಲ, ಆದರೆ ಸಣ್ಣ ಸಮಸ್ಯೆ ಬಂದರೆ ಮಾತ್ರ ಈ ತಿಂಗಳಿನಲ್ಲಿ ಭಾಳಷ್ಟು ರೀತಿಯಾದಂಥ ಆಂಗ್ಸೈಟಿ ಬರುವಂಥ ಸಾಧ್ಯತೆಯೂ ಕೂಡ ಇದೆ. ಹಾಗಾಗಿ ನೀವು ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಸಣ್ಣ ಸಮಸ್ಯೆಗೆಲ್ಲ ಹೆದರ್ಕೊಳ್ಳಿಕ್ಕೆ ಹೋಗಬೇಡಿ ಮತ್ತು ದೊಡ್ಡ ದೊಡ್ಡ ಸಮಸ್ಯೆಗಳಿಗೆ ಆವಾಗ ನೀವು ಭಯಪಡಬೇಕು. ಆದರೆ ಸಣ್ಣ ಸಣ್ಣ ಸಮಸ್ಯೆಗಳಿಗೆ ನೀವು ಸಾಕಷ್ಟು ರೀತಿಯಾದಂಥ ಹೆದರಿಕೊಳ್ಳುವಂಥ ಸ್ವಭಾವ ಈ ತಿಂಗಳಿನಲ್ಲಿ ನಿಮಗೆ ಆಗಿರ್ತದೆ. ಇನ್ನು ವಿಶೇಷವಾಗಿ ನಿಮ್ಮ ಉದ್ಯೋಗದಲ್ಲಿ ನೋಡೋದಾದರೆ ವಿಶೇಷವಾದಂಥ ಲಾಭವನ್ನು ಕಾಣುವಂಥ ಸಾಧ್ಯತೆ ಇದೆ. ಅಂದರೆ ನಿಮ್ಮ ಕೆಲಸ ಸ್ಥಳದಲ್ಲಿ ನಿಮಗೆ ಗೊತ್ತಿಲ್ಲದಂಗೆ ನಿಮ್ಮ ಮೇಲೆ ಆರೋಪವನ್ನು ಹೊರಿಸುವಂಥ ಸಾಧ್ಯತೆ ಇದೆ. ಹಾಗಾಗಿ ನಿಮ್ಮ ಗುಪ್ತ ವಿಚಾರವನ್ನು, ನಿಮ್ಮ ಕೆಲಸಕ್ಕೆ ಸಂಬಂಧಪಟ್ಟಂಥ ವಿಚಾರವನ್ನು ಯಾರೊಟ್ಟಿಗೂ ಯಾವುದೇ ಕಾರಣಕ್ಕೂ ಏನು ಶೇರ್ ಮಾಡಲಿಕ್ಕೆ ಹೋಗಬೇಡಿ. ನಿಮ್ಮ ಕೆಲಸದ ಮೇಲೆ ನೀವು ಏನು ಮಾಡ್ತಾ ಹೋಗ್ತಿರಲ್ಲ ಅದರ ಬಗ್ಗೆ ಮಾತ್ರ ಚರ್ಚೆಯನ್ನು ಮಾಡ್ತಾ ಹೋಗಿ. ಹಾಗಾಗಿ ನಿಮ್ಮ ಗುಪ್ತ ವಿಚಾರವನ್ನು ನಿಮ್ಮ ಕೊಲೀಗ್ಸ್ ಜೊತೆ ಹಂಚಿಕೊಳ್ಳೋಕ್ಕೆ ಹೋಗಬೇಡಿ. ಅದು ಕೂಡ ಅಷ್ಟೇ, ಕೆಲಸಕ್ಕೆ ಸಂಬಂಧಪಟ್ಟಿದ್ದು ಎಷ್ಟು ಬೇಕೋ ಅಷ್ಟೇ, ಓಕೆನಾ. ಆಮೇಲೆ ಅದನ್ನು ನಿಮ್ಮೊಟ್ಟಿಗೆ ಕಲ್ತ್ಕೊಂಡು ನಿಮ್ಮ ಕೆಲಸಕ್ಕೆ ಕಂಟಕವನ್ನು ತರುವವರು ನಿಮ್ಮ ಸುತ್ತಲೂ ಇರ್ತಾರೆ. ಅದು ಒಂದು ಪ್ರೈವೇಟ್ ಸೆಕ್ಟರಲ್ಲೇ ಆಗಿರ್ಬೋದು ಅಥವಾ ಗೌರ್ಮೆಂಟ್ ಸೆಕ್ಟರಲ್ಲೇ ಆಗಿರ್ಬೋದು. ಹಾಗಾಗಿ ನೀವು ಜಾಗೃತರಾಗಿರಬೇಕು, ಓಕೆನಾ. ಇನ್ನು ವಿಶೇಷವಾಗಿ ನೀವು ಪೊಲೀಸ್ ನೌಕರಿಯಲ್ಲಿದ್ದವರಿಗೆ ವಿಶೇಷವಾದಂಥ ಲಾಭವನ್ನು ನೀವು ಕಾಣುವಂಥ ಸಾಧ್ಯತೆ ಇದೆ ಮತ್ತು ಹಿರಿಯ ಅಧಿಕಾರಿಗಳಿಂದ ಸಾಕಷ್ಟು ರೀತಿಯಾದಂಥ ಒಂದು ಒಳ್ಳೆ ಪ್ರೋತ್ಸಾಹ ಸಿಗುತ್ತೆ. ಯಾವುದೇ ಒಂದು ಕೇಸ್ ಬಗ್ಗೆ ಆಗಿದ್ದರೂ ಕೂಡ ಅದರಿಂದ ನಿಮಗೆ ಸಾಕಷ್ಟು ರೀತಿಯಾದಂಥ ಲಾಭಕರವಿದೆ ಅನ್ನೋದನ್ನು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಅಂದರೆ ಈ ತಿಂಗಳು ಗುರು 11ನೇ ಮನೆಯಲ್ಲಿ ಇರೋದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಆಕಸ್ಮಿಕವಾದಂಥ ಲಾಭವೂ ಕೂಡ ಇದೆ. ಹಾಗಾಗಿ ಗುರುವಿನ ಅನುಗ್ರಹದಿಂದ ನಿಮಗೆಲ್ಲವೂ ಕೂಡ ಶುಭವಾಗುತ್ತೆ. ಹಾಗಾಗಿ ಯಾವುದೇ ಒಂದು ಒಳ್ಳೆ ಕೆಲಸಕ್ಕೆ ಹೋಗ್ತಾ ಇದ್ದೀರಪ್ಪ ಅಂತ ಹೇಳಿದರೆ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಹಣೆಗೆ ಒಂದು ಯೆಲ್ಲೋ ಕಲರ್ ಕುಂಕುಮವನ್ನು ಇಟ್ಕೊಂಡು ಹೋಗಿ, ಅಂದರೆ ಗಂಧವನ್ನು ಇಟ್ಕೊಂಡು ನೀವು ಹೋಗಿ. ನಿಮಗೆ ಅವತ್ತಿನ ದಿನ ಏನು ಅಂದುಕೊಂಡಿರ್ತೀರಲ್ಲ ನಿಮ್ಮ ಕೆಲಸದಲ್ಲಿ ಕಂಪ್ಲೀಟಾಗಿ ಆಗಬೇಕು, ಎಲ್ಲ ಪರಿಪೂರ್ಣವಾಗಿ ನಡಿಬೇಕು ಅಂದರೆ ನೀವು ಅರಿಶಿಣದ ಗಂಧವನ್ನು ನಿಮ್ಮ ಹಣೆಗೆ ಇಟ್ಕೊಂಡು ಹೋಗಿ. ಅಂದಿನ ಕೆಲಸವೆಲ್ಲವೂ ಕೂಡ ಶುಭವಾಗುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಸಾಕಷ್ಟು ರೀತಿಯಾದಂಥ ಲಾಭವಿದೆ. ಈ ತಿಂಗಳಿನಲ್ಲಿ ನೀವೇನಾದರೂ ಪರೀಕ್ಷೆಯ ತಯಾರಿಯಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳೇ ಆಗಿದ್ದರೆ ಗುರುವಿನ ಮಾರ್ಗದತ್ತ ನಡೆಯಿರಿ, ನಿಮಗೆ ಶುಭವನ್ನು ಕಾಣುವಂಥ ಸಾಧ್ಯತೆಯೂ ಕೂಡ ಇದೆ. ಅದರಲ್ಲಿ ಯಾವುದೇ ರೀತಿಯಾದಂಥ ತೊಂದರೆಯೂ ಕೂಡ ಇಲ್ಲ. ಇನ್ನು ನಿಮ್ಮ ಫೈನಾನ್ಷಿಯಲ್ ಸ್ಟೇಟಸನ್ನು ನೋಡೋದಾದರೆ ಆರ್ಥಿಕವಾಗಿ ಸಾಕಷ್ಟು ರೀತಿಯಾದಂಥ ಬಲರಾಗಿರ್ತೀರಾ, ಸದೃಢವಾಗಿರ್ತೀರಾ. ನಿಮ್ಮ ಆರ್ಥಿಕ ಸಮಸ್ಯೆ ಅನ್ನೋದು ಈ ತಿಂಗಳಿನಲ್ಲಿ ಬರುವುದಿಲ್ಲ. ಸಮಯಕ್ಕೆ ತಕ್ಕಂಗೆ ಚೀಟಿ ಕಟ್ತೀರಾ, ಸಮಯಕ್ಕೆ ತಕ್ಕಂಗೆ ಇನ್ಶೂರೆನ್ಸ್ ಕಟ್ತೀರಾ, ಸಮಯಕ್ಕೆ ತಕ್ಕಂಗೆ ನಿಮ್ಮ EMIಗಳನ್ನು ಕಟ್ಕೋತೀರಾ. ಹಾಗಾಗಿ ಅದರಿಂದ ಇನ್ನೂ ಹೆಚ್ಚಿಗೆ ಹಣ ಉಳಿದುಕೊಳ್ಳುವಂಥ ಸಾಧ್ಯತೆಯೂ ಕೂಡ ಇದೆ. ಅದರಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ, ಅಡ್ಡಿ, ಆತಂಕಗಳು ಇಲ್ಲ, ಓಕೆನಾ. ಮತ್ತು ನಾನಾ ಮೂಲದಿಂದ ಅಂದರೆ ಸ್ವಲ್ಪ ನಿಮಗೆ ಗುರುವಿನ ಪ್ರಭಾವದಿಂದ ಆಕಸ್ಮಿಕವಾದಂಥ ಧನಪ್ರಾಪ್ತಿ ಆಗುವಂಥ ಸಾಧ್ಯತೆ ಇದೆ. ನಿಮ್ಮ ಆರ್ಥಿಕ ಸ್ಥಿತಿಗತಿಗಳನ್ನು ನೋಡೋದಾದರೆ, ಓಕೆನಾ, ಆಕಸ್ಮಿಕವಾದಂಥ ಧನಪ್ರಾಪ್ತಿ ಯೋಗಗಳು ಕೂಡಿಕೊಂಡು ಬರುವಂಥ ಸಾಧ್ಯತೆಯೂ ಕೂಡ ಇದೆ. ಇನ್ನು ನಿಮ್ಮ ಉದ್ಯಮ ಕ್ಷೇತ್ರದಲ್ಲಿ ನಾನು ಆವಾಗಲೇ ಹೇಳ್ದಂಗೆ ಸ್ವಲ್ಪ ನೀವು ಬಹಳಷ್ಟು ದಿನಗಳಿಂದ ಏನು ಒಬ್ಬರನ್ನೇ ನಂಬಿಕೊಂಡು ನೀವು ಉದ್ಯಮವನ್ನು ಮಾಡ್ತಾ ಇರ್ತೀರಲ್ಲ, ಅಂಥವರನ್ನು ನಂಬಿ. ಸ್ವಲ್ಪ ಹೊಸಬ್ರು ನಿಮ್ಮ ಜೊತೆಗೆ ಏನೋ ಒಂದು ಕಮಿಷನ್ ಬೇಸಿಸ್ಗೋಸ್ಕರ ನಿಮ್ಮೊಟ್ಟಿಗೆ ವ್ಯಾಪಾರವನ್ನು ಮಾಡಲಿಕ್ಕೆ ಬರ್ತಾರೆ. ಸ್ವಲ್ಪ ಅಂಥವರೊಟ್ಟಿಗೆ ಸ್ವಲ್ಪ ಜಾಗೃತರಾಗಿರಿ. ಅದರಲ್ಲೂ ಕೂಡ ವಿಶೇಷವಾಗಿ
ರಿಯಲ್ ಎಸ್ಟೇಟ್ ಉದ್ದಿಮೆದಾರರಿಗೆ ಭಾಳಷ್ಟು ರೀತಿಯಾದಂಥ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ನೀವು ಯಾವುದೋ ಒಂದು ಜಾಗ ತೋರಿಸಿರ್ತೀರಾ, ಅಲ್ಲಿ ನೀವು ಇನ್ನೊಬ್ಬರಿಗೆ ಅದನ್ನು ಶೇರ್ ಮಾಡ್ಕೊಂಡ್ಬಿಟ್ಟಿರ್ತೀರ, ಅವರು ನಿಮಗೆ ಗೊತ್ತಿಲ್ಲದರಂಗೆ ಸೇಲ್ ಮಾಡಿ ನಿಮಗೆ ಸ್ವಲ್ಪ ಸಮಸ್ಯೆಗಳನ್ನು ತಂದು ಕೊಡುವಂಥ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು. ಹಾಗಾಗಿ ನಿಮ್ಮ ವ್ಯಾಪಾರದಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ. ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ. ಆದರೆ ಹೊಸ ವ್ಯಕ್ತಿಗಳು ನಿಮ್ಮ ಕೆಲಸಕ್ಕೆ ಪ್ರವೇಶವನ್ನು ಮಾಡಿದಾಗ, ಹೊಸ ವ್ಯಕ್ತಿಗಳು ನಿಮ್ಮ ಜೊತೆ ಕೆಲಸಕ್ಕೆ ಬಂದಾಗ ಸ್ವಲ್ಪ ಅವರ ಮೇಲೆ ಕಣ್ಣು ಹಾಯಿಸುವುದು ಉತ್ತಮ ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ವಿಶೇಷವಾಗಿ ಕೃಷಿ ಮಿತ್ರರಿಗೆ ಸಾಕಷ್ಟು ರೀತಿಯಾದಂಥ ಲಾಭವಿದೆ. ರೇಷ್ಮೆ ಬೆಳೆಗಾರರಿಗೆ ಸಾಕಷ್ಟು ರೀತಿಯಾದಂಥ ಅಭಿವೃದ್ಧಿ ಇದೆ. ಇನ್ನು ಕನ್ಸ್ಟ್ರಕ್ಷನ್ ಬಿಸ್ನೆಸ್ಗಳನ್ನು ಮಾಡುವವರಿಗೆ ಲಾಭವಿದೆ. ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಕೆಲಸಗಳನ್ನು ಮಾಡ್ತಾ ಇರ್ತಕ್ಕಂಥ ಉದ್ಯಮಿಗಳಿಗೆ, ಕಾಂಟ್ರಾಕ್ಟರ್ಗಳಿಗೆ ಈ ತಿಂಗಳಿನಲ್ಲಿ ಏನೋ ಒಂದು ರೀತಿಯಲ್ಲಿ ಅದ್ಭುತ ನಡೆಯುವಂತಹ ಸಾಧ್ಯತೆ ಇದೆ. ಬರುವಂಥ ಹಣಗಳು ಆ ಸಮಯಕ್ಕೆ, ಆ ಸಂದರ್ಭಕ್ಕೆ ಬರುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಉತ್ತಮವಾದಂಥ ಲಾಭವಿದೆ. ಇನ್ನು ನಿಮ್ಮ ವೈವಾಹಿಕ ಜೀವನದಲ್ಲಿ ಭಾಳಷ್ಟು ಸುಖ, ಶಾಂತಿ, ನೆಮ್ಮದಿಯಿಂದ, ಶಾಂತ ಚಿತ್ತತೆಯಿಂದ ಇರುತ್ತೀರಾ. ಪತ್ನಿಯೊಟ್ಟಿಗೆ ದೂರ ಪ್ರಯಾಣವನ್ನು ಮಾಡ್ತೀರಾ. ಪತ್ನಿಯೊಟ್ಟಿಗೆ ಹಾಗೂ ಮಕ್ಕಳೊಟ್ಟಿಗೆ ಭಾಳಷ್ಟು ಸಂತೋಷದಾಯಕವಾಗಿ ಇರುತ್ತೀರಾ. ಹಾಗಾಗಿ ಆದರೂ ಕೂಡ ನೀವು ಸ್ವಲ್ಪ ಸಿಂಗಲ್ ಆಗಿರಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಇರ್ತೀರ, ಆದರೆ ಅದು ಆಗೋದಿಲ್ಲ. ಹಾಗಾಗಿ ನೀವು ಯಾವತ್ತಿಗೂ ಕೂಡ ಅಷ್ಟೇ ಪತ್ನಿಯಿಂದ ಸ್ವಲ್ಪ ಒಂದು ಧನಲಾಭವಾಗುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ನಿಮ್ಮ ಪ್ರೇಯಸಿಗೋಸ್ಕರ ಸ್ವಲ್ಪ ಹಣ ಖರ್ಚು ಆಗುವಂಥ ಸಾಧ್ಯತೆಯು ಕೂಡ ಇದೆ. ಪ್ರೇಮ ಜೀವನದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ಆದಷ್ಟು ಹಣ ವ್ಯಯವನ್ನು ಮಾಡಿಕೊಳ್ಳುವಂಥ ಸಾಧ್ಯತೆಯು ಕೂಡ ಇದೆ. ಸ್ವಲ್ಪ ಆದಷ್ಟು ಆ ಒಂದು ಹಣಕಾಸನ್ನು ಸ್ವಲ್ಪ ಕಂಟ್ರೋಲ್, ದುಂದು ವೆಚ್ಚವನ್ನು ಮಾಡಲಿಕ್ಕೆ ಅಲಂಕಾರಿ ವಸ್ತುಗಳು ಅಥವಾ ಒಂದು ಒಳ್ಳೆ ಸಿನಿಮಾಗೆ ಹೋಗೋದ್ರಿಂದ ಸ್ವಲ್ಪ ಹಣವನ್ನು ಆದಷ್ಟು ಸ್ವಲ್ಪ ಕಂಟ್ರೋಲ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿ, ಅದು ಪ್ರೇಯಸಿ ಒಟ್ಟಿಗೆ ದೂರ ಹೋದಾಗ. ಹಾಗಾಗಿ ಅದು ಅಧಿಕವಾದಂಥ ಖರ್ಚು ವೆಚ್ಚಗಳು ಆಗುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ಅವಿವಾಹಿತರಿಗೆ ವಿವಾಹ ಯೋಗ ಕೂಡಿಕೊಂಡು ಬರುವಂಥ ಸಾಧ್ಯತೆಯು ಕೂಡ ಇದೆ. ನಿಮ್ಮ ಮನೆಯಲ್ಲಿ ಮಂಗಳ ಕಾರ್ಯ ನಡೆಯುವಂಥ ಸಾಧ್ಯತೆ ಇದೆ. ವೃಷಭ ರಾಶಿಯವರಿಗೆ ವಿಶೇಷವಾಗಿ ಅವಿವಾಹಿತರಿಗೆ ವಿವಾಹ ಯೋಗಗಳು ಕೂಡಿಕೊಂಡು ಬರುವಂಥ ಸಾಧ್ಯತೆಯು ಕೂಡ ಇದೆ. ಆಮೇಲೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ನೀವು ಪ್ರೇಮ ಜೀವನದಲ್ಲಿ ಇರ್ತಕ್ಕಂಥವರಿಗೆ ತಂದೆ ತಾಯಿಯನ್ನು ಒಪ್ಪಿಸಿ ವಿವಾಹ ಆಗುವಂಥ ಲಕ್ಷಣಗಳು ಎಲ್ಲವೂ ಕೂಡ ಕಾಣ್ತಾ ಇದೆ. ಅದು ನಿಮಗೆ ಶುಭವನ್ನು ತಂದುಕೊಡುತ್ತೆ ಮತ್ತು ನಿಮ್ಮ ಜೀವನ ಪೂರ್ತಿ ನಿಮ್ಮ ಸಂಗಾತಿಯೊಟ್ಟಿಗೆ ಭಾಳಷ್ಟು ಖುಷಿಯಿಂದ ಇರುತ್ತೀರಾ. ಅದರಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಮತ್ತು ಆರೋಗ್ಯದಲ್ಲಿ ಸಾಕಷ್ಟು ರೀತಿಯಾದಂತಹ ಸುಧಾರಣೆ ಆಗುತ್ತೆ. ಹಿಂದೆ ಇದ್ದಂಥ ವ್ಯಾಧಿಗಳು ಅಂದರೆ ಸ್ವಲ್ಪ ಆದಷ್ಟು ಈ ಮಜಲ್ ಸ್ಟ್ರೈನ್ ಅನ್ನೋದು ಇರುತ್ತೆ ಕೆಲವರಿಗೆ. ಆ ಮಜಲ್ ಸ್ಟ್ರೈನ್ ಇದ್ದವರಿಗೆ ಸ್ವಲ್ಪ ಅದರಿಂದ ರಿಲೀಫ್ ಸಿಗುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಇಷ್ಟು ವೃಷಭ ರಾಶಿಯ ಮಾರ್ಚ್ ತಿಂಗಳ 2025 ಒಂದು ಫಲಾನುಫಲಗಳು. ಈ ತಿಂಗಳಿನಲ್ಲಿ ನೀವು ಆದಷ್ಟು ಗಣೇಶನನ್ನು ಆರಾಧನೆಯನ್ನು ಮಾಡಿದರೆ ನಿಮಗೆ ಎಲ್ಲ ಕಷ್ಟಗಳು ಕೂಡ ನಿವಾರಣೆ ಆಗುತ್ತೆ. ಅಥವಾ ನೀವು ಒಂದು ಒಳ್ಳೆ ಕೆಲಸಕ್ಕೆ ಹೋಗ್ತಾ ಇದ್ದೀರಪ್ಪ ಅಂತ ಹೇಳಿದ್ರೆ, ಒಂದು ಒಳ್ಳೆ ಜೀವನದಲ್ಲಿ ಒಂದು ಒಳ್ಳೆ ಸಕ್ಸಸ್ಸನ್ನು ಕಾಣಬೇಕು ಅಂತ ಇದ್ದರೆ, ಸ್ವಲ್ಪ ನೀವು ಶ್ರೀಗಂಧದ ಒಂದು ತಿಲಕವನ್ನು ನಿಮ್ಮ ಹಣೆಗೆ ಹಚ್ಕೊಂಡು ಹೋಗಿ, ಅಥವಾ ಗಂಧವನ್ನು ನಿಮ್ಮ ಹಣೆಗೆ ಹಚ್ಕೊಂಡು ಹೋಗಿ, ಅಂದಿನ ಕೆಲಸವೆಲ್ಲವೂ ಕೂಡ ಶುಭವಾಗುತ್ತೆ. ಅಥವಾ ನೀವು ಸ್ವಲ್ಪ ವಿಘ್ನೇಶ್ವರನ್ನು ಆರಾಧನೆ ಮಾಡಿ, ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ಕೂಡ ದೂರವಾಗುತ್ತೆ. ವಿಘ್ನೇಶ್ವರ ಎಂದು ಕಮೆಂಟ್ ಮಾಡಿ, ನಿಮಗೆ ಶುಭವಾಗುತ್ತೆ. ಇಷ್ಟು ವೃಷಭ ರಾಶಿಯ ಮಾರ್ಚ್ ತಿಂಗಳ ಒಂದು ಫಲಾನುಫಲಗಳು. ನನ್ನ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ